ಯತ್ನಾಳ್ ಪ್ರತಿಕೃತಿಯನ್ನು ದಹಿಸಿದ್ರೆ ಯಾಕಂತ ಕೇಳ್ಬೋದ? ಮೆಡಿಕಲ್ ಕಾಲೇಜ್ ಹೋರಾಟ ಮಾಡ್ತಕ್ಕಂತ ಸಮಿತಿಯವರಿಗೆ ನಿನ್ನಿನ ದಿವಸ ಯತ್ನಾಳ್ ಅವ್ರನ್ನ ಬಹಳ ಹಗುರವಾಗಿ ಹರಿಬಿಟ್ಟವ್ರ ನಾಲಿಗೆ. ಇವರೆಲ್ಲ ಹೋರಾಟ ಕೂತವ್ರು ಶಿವಂ ಪಾಟೀಲ್ ಗಿರಾಕಿಗಳು, ಇವ್ರ ಪೇಮೆಂಟ್ ಗಿರಾಕಿಗಳು. ಸಂತಾನ ಕೂಡ್ತಾರ, 11ಕ್ಕೆ ಬರ್ತಾರ, ಸಾಯಂಕಾಲ 5 ಗಂಟೆ ಪೇಮೆಂಟ್ ತಗೊಂಡು ಹೋಗ್ತಾರತ್ತೆ. ಪೇಮೆಂಟ್ ಯಾರು ಎಷ್ಟು ಕೊಟ್ಟಿದ್ದಾರೆ ಹಣ, ಯಾವ ಸಮಯ ಕೊಟ್ಟಿದ್ದಾರೆ, ಯಾರ ಕೈಯಲ್ಲಿ ಕೊಟ್ಟು ಕಳಿಸಿದಾರೋ, ನಗದ ಹಣ ಸೂಟೇಸ್ನಾಗ ಕೊಟ್ಟಾರೋ, ಯಾರ ಖಾತೆಗೆ ಜಮಾ ಮಾಡ್ಯಾರೋ ಅಥವಾ ಫೋನ್ ಪೇ ಮಾಡ್ಯಾರೋ, ಏನ್ ಮಾಡೋ ಬಗ್ಗೆ ಸಾಬೀತುಪಡಿಸ್ಬೇಕು. ಸುಮ್ಮನೆ ಇವತ್ತು ನಾಲಿಗೆ ಅದ ಬಾಯಿ ತಿಳ್ಕೊಂಡು ಹುಚ್ಚರ ತರ ಮಾತಾಡಿದ್ರ ಬಾಯಿ ಹೊಲಿಗೆ ಹಾಕ್ಬೇಕ ನಾವು. ಅದಕ್ಕೆ ನೀವೇನು ಹೇಳಿಕೆ ಕೊಟ್ಟಿದ್ದಕ್ಕೆ ನಾವು ಬಲ ಖಂಡಿಸ್ತಾ ಇದ್ದೇವೆ. ನಮ್ಮ ಹೋರಾಟಗಾರಿ ಮನಸ್ಸಿಗೆ ಬಹಳ ದೊಡ್ಡ ಒಂದು ಪೆಟ್ಟು ಬಿದ್ದದ. ಯಾಕಂದ್ರೆ ನಾವೆಲ್ಲ ಒಬ್ಬರೇ ಸಂಘಟನೆ, ಎಲ್ಲಾ ಪ್ರಗತಿಪರ ಸಂಘಟನೆ ಕೂತು ಹೋರಾಟ ಮಾಡತ್ತಿದ್ದೇವೆ. ನಾವು ಪ್ರಾಮಾಣಿಕವಾಗಿ ಮನೆಯಿಂದ ದುಡ್ಡು ಹಾಕಿದ್ದೇವೆ, ಬೆವರು ಸುರಿಸಿ ದುಡಿದಂತ ಹಣವನ್ನು ತಂದು ಹೋರಾಟಕ್ಕೆ ಹಾಕಿದೆವು. ನಿಮ್ಮತ್ರ ಲೂಟಿ ಮಾಡಿಲ್ಲ ನಾವು. ಅದಕ್ಕೆ ಏನ್ ನಮ್ಗೆ ಹೇಳಿಕೆ ಕೊಟ್ಟು ಅವಮಾನ ಮಾಡಿದಿರಿ. ಇವತ್ತು ನಿಮ್ಮ ಪ್ರತಿಕೃತಿ ದಾನ ಮಾಡಿದ್ರೆ ನೀವು ಸತ್ತಿರ ನಮ್ಮ ಪಾಲಿಗೆ. ಇವತ್ತ ನೀವು ಅಧಿಕಾರದ ಮುಂದುವರಲಿಕ್ಕೆ ನಾಲಾಯಕರು ಅಯೋಗ್ಯರಿದ್ದೀರಿ. ಇವತ್ತು ಜನರ ಪರವಾಗಿ ಇಲ್ಲ ನೀವು. ಅದಕ್ಕೆ ನೀವು ಕೂಡಲೇ ಬೇಷರತ್ತಾಗಿ ರಾಜೀನಾಮೆ ಕೊಟ್ಟು ನಮ್ಗೇನು ಪೇಮೆಂಟ್ ಗಿರಾಕಿ ಅಂತ ಹೇಳಿ ಮಾತಾಡಿರಲ್ಲ, ಆ ಪೇಮೆಂಟ್ ತಗೊಂಡಿರೋ ಬಗ್ಗೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಬೇಕು. ಸಾಬೀತುಪಡಿಸಲಿಲ್ಲ ಅಂತಂದ್ರೆ ನಿಮ್ಮ ವಿರುದ್ಧ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂದ್ರೆ ಹೋರಾಟಗಾರರ ಪರವಾಗಿ ಪ್ರತಿಯೊಬ್ಬರು ಆಗ್ತಾರೆ. ಸಾಲಾಗೋದಕ್ಕೆ ಇನ್ನೂ ವೈಯಕ್ತಿಕವಾಗಿ ಎಲ್ಲರೂ ಕೋರ್ಟಿಗೆ ಮಾನಷ್ಟ ಮೊಕದ್ದಮೆ ಹೂಡಿ ನಾವು ಕೋರ್ಟಿಗೆ ತಂದು ಎಳಿತೇವೆ. ಈಗಲೂ ಅದು ಬುದ್ಧಿ ಕಲಿತು ನಾ ಮಾತಾಡಿ ತಪ್ಪಾಗ್ಯದಪ್ಪ, ಏನತ್ತ ದುಡುಕಿ ಮಾತಾಡೀನಿ, ಕ್ಷಮೆ ಕೋರ್ತೀನಿ ತಿಳ್ಕೊಂಡು ಹೇಳ್ದ ಮಾತ್ರ ನಿಮ್ ವಿರುದ್ಧ ವಾಗ್ದಾಳಿ ನಿಲ್ತದೆ. ಇಲ್ಲದಿದ್ರೆ ನಮ್ ಬೇಕಾದವಲ್ಲ. ಏನ್ ಬಹಳ ಸಾಯಿಸಿ ಓಡಿಸಿದ್ ಇಷ್ಟೇ ಅಲ್ಲ, ದುಡ್ಡು ಅದ ನಮ್ಗೆ ಗುಂಡಿ ಕೊಡಿಸಿದಿ, ಸಾವು ಒಂದೇ ಸಲ ಅಲ್ಲ, ಸಾಹಿತ್ಯ ಹೋಗು ಏನಾಗಲ್ಲ. ಅದಕ್ಕ ಈಗಲಾದರೂ ಎಚ್ಚೆತ್ತುಕೊಂಡು ಕಣ್ಣು ತೆಗಿಬೇಕು. ಜನ ಅಧಿಕಾರ ಕೊಟ್ಟಿದ್ದ ಇವತ್ತು ಸಂಪೂರ್ಣ ದುರುಪಯೋಗಿಸ್ಕೊಳತ್ತೀರಿ ಅಂದ್ರೆ ಹುಚ್ಚುತ್ತಾರೆ. ಎಲ್ಲರಿಗೆ ಮಾತಾಡ್ರ, ಎಲ್ಲರಿಗೆ ಯಾರು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ಏನಾಗ್ಬಿಟ್ಟ ನಾ ಎಲ್ಲರೂ ಅನ್ಸಕತ್ತಾರ ತಿಕ್ಕೊಂಡು. ನಾವು ಹೋರಾಟ ಸಳಿಲ್ಲ, ಯಾರಿಗೆ ಬಿಟ್ಟಿಲ್ಲ. ನಿಮಗೆ ಯಾ ದೊಡ್ಡ ನೀವೇ ಲೆಕ್ಕ ರೀ. ನಮಗೇನದ ಆತ್ಮ ಸಾಕ್ಷಿ ಅದ. ಇದೆಲ್ಲ ಮಾತಾಡ್ಬೇಕಾದ್ರೆ ಒಂದು ಕಪ್ ಚಹಾ ಕುಡುದಿಲ್ಲ ನಾವು ಇಲ್ಲಿವ್ರಿಗೆ ಯಾವ MLA ಅಧಿಕಾರಿಗಳಿಂದ. ಅದಕ್ಕಿಂತ ಮಾತುಗಳು ಬರ್ತಾವು. ಅದಕ್ಕೆ ನೀವು ಈಗಲೂ ನಿಮ್ಮ ಮಾತಿನ ವರ್ಷೆಯನ್ನ ಬಿಟ್ಟು ಹೋರಾಟಗಾರಿಗೆ ಏನು ಅವಮಾನ ಮಾಡಿದ್ದೀರಿ, ಒಳ್ಳೆ ಕ್ಷಮೆ ಕೇಳಬೇಕು. ಅಂದಾಗ ಮಾತ್ರ ನಿಮ್ಮ ಬೆನ್ನು ಬಿಡ್ತೇವೆ. ಇಲ್ಲದೆ ನೀವು ರಾಜೀನಾಮೆ ಕೊಡ್ತಾನೆ ನಾವು ನಿಮ್ಮನ್ನು ಮುಂದಕ್ಕೆ ಬಿಡುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಅರವಿಂದ ಕುಲಕರ್ಣಿ, ಅಖಂಡ ಕರ್ನಾಟಕ ರಾಜ್ಯ ಪ್ರಧಾನ. ಸೋಡಾ ಪಾಟೀಲ್ ಯತ್ನಾಳ್ ಬಿಜಾಪುರ ನಗರ ಶಾಸಕರಲ್ಲಿ ನಾವು ಏನಂದೇವಂದ್ರ, ನಿನ್ನೆ ದಿವಸ ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಏನಪ್ಪಾ ಅಂದ್ರ, ಬಸವನ ಬಾಗೇವಾಡಿ ಶಾಸಕರಾದಂತ ಶಿವಾನಂದ ಪಾಟೀಲ್ರು, ಜವಳಿ ಸಚಿವರು, ಅವ್ರೇನಾಗ್ಯದ ಹಣ ಕೊಟ್ಟು ಇವ್ರಿಗೆ ಪೇಮೆಂಟ್ ಗಿರಕದಾವು, ಇವ್ರು ಕೊತ್ತಾರ, ಹಣಕ್ಕೋಸ್ಕರ ಕೊತ್ತಾರ. ದಿನ ಹೋಗಿ ಶಿವಾನಂದ ಪಾಟೀಲ್ ಮನೆಗೆ ಹೋಗಿ ರೊಕ್ಕ ತಗೋತೇವೆ. ಬಸನಗೌಡ ಪಾಟೀಲ್ ನಾವು ಹೇಳಕ್ ಬಯಸ್ತೇವೆ, ನೀವು ವಕಫ್ ಬೋರ್ಡ್ ಹೋರಾಡ ಕೂತೀರಿ 10 ದಿವಸಲ್ಲಿ AC ರೂಮ್ ಮಾಡಿ, ಅದ್ರಿ ದೊಡ್ಡ ಇದ್ರಾಗ ರೋಡ್ ಬಂದ್ ಮಾಡಿ, ಪಬ್ಲಿಕ್ ಎಲ್ಲ ತೊಂದರೆ ಮಾಡಿ ಕೂತೀರಿ. AC ರೂಮ್ ಮಾಡಿ ಕೂತೀರಿ. ಅಲ್ಲೆಲ್ಲಾಗ್ರಿ ರಾಜಕಾರಣಿಗಳ ಮ್ಯಾಲ 10 ಫೂಟ್ ಹತ್ರ ಕೂತೀರಿ ನೀವು. ನಿಮಗೆ ಯಾರು ಪೇಮೆಂಟ್ ಕೊಟ್ಟಿದ್ರು ಅದನ್ನ ಬಹಿರಂಗ ಪಡಿಸ್ಬೇಕ. ನಾವ್ ಯಾರು ಪೇಮೆಂಟ್ ತಗೊಂಡಿದ್ರು ನಮ್ದು ಬಹಿರಂಗ ಪಡಿಸ್ರಿ. ಯಾರು ಪೇಮೆಂಟ್ ತಗೊಂಡವ್ರು ಶಿಕ್ಷೆ ಆಗಲಿ, ಮತ್ ಕೊಟ್ಟವ್ರಿಗೆ ಶಿಕ್ಷೆ ಆಗಲಿ, ಇಸ್ಕೊಂಡವ್ರಿಗೆ ಶಿಕ್ಷೆ ಆಗಲಿ. ಅದಕ್ಕ ಪ್ರಕರಣವನ್ನ ಸತ್ಯಾವಹಿತ ಒಂದು CBI ತನಿಖೆ ಆಗಬೇಕು ಇದಕ್ಕೆ. ಯಾಕಂದ್ರ ಯತ್ನಾಳ್ ಗೌಡ್ರಿಗೆ ಏನಂತಪ್ಪ ಅಂದ್ರ, ಒಂದು ಸಣ್ಣ ಗಾಡಿ ಇತ್ತು ಬಿಜಾಪುರ ಜಿಲ್ಲಾದಾಗ. ಈಗ 20-30 ವರ್ಷದಿಂದ ಅವಾಗ ಯತ್ನಾಳ್ ಗೌಡ್ರು ಬಿಜಾಪುರ ಒಂದೇ ಗಾಡಿ. ಆ ಒಂದು ಗಾಡಿಯಿಂದ ಲಕ್ಷಾಂತರ ಕೋಟಿ ರೂಪಾಯಿ ಎಲ್ಲಿಂದ ಬಂತು, ಯಾರ್ದು ರೊಕ್ಕದು, ಈ ಬಗ್ಗೆ ತನಿಖೆ ಆಗಬೇಕು. ಮತ್ತ ನಮಗ ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇವತ್ತು ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರಕೃತಿನ ಸುಟ್ಟು ದಹನ ಮಾಡಿ ಆಕ್ರೋಶ ನಾವು. ಇನ್ನು ಬರುವಂತ ದಿನಮಾನಗಳಲ್ಲಿ ನೀನು ನಾಲಿಗೆಗೆ ಮತ್ತು ಬ್ರೇನಿಗೆ ಏನದ ಸಂಬಂಧ ಇಲ್ಲಾರ್ದಂಗ ಹೋರಾಟಗಾರರಿಗೆ ಏನದ ಅವಹೇಳನಕಾರಿಯಾಗಿ ಮಾತಾಡಿದ್ದೆ ನಿಜ ಆದ್ರ, ನಾವು ಹೋರಾಟಗಾರ ಏನಪ್ಪಾ ಅಂತಂದ್ರ ನಾವ್ ಎಲ್ಲದಕ್ಕೂ ಸಿದ್ಧರದೀವಿ. ನೀ ಏನಪ್ಪಾ ಅಂತಂದ್ರ ಯಾವ್ದೇ ಒಂದು ಆಧಾರದ ಮೇಲೆ ಇಟ್ಕೊಳ್ಳಾರ್ದೆ ಏನು ಇದು ಇಲ್ಲಾರ ಏನದ, ನೀ ಹೋರಾಟಗಾರರಿಗೆ ಏನಪ್ಪಾ ಅಂತಂದ್ರ ನೀನು ಅವಮಾನ ಮಾಡೋದು ಏನದ ಇದು ತಪ್ಪು ಅಂತ ಕೇಂದ್ರ ನಾವು ಖಂಡಿತವಾಗಿ ಹೇಳ್ತೀವಿ. ನಿನ್ನ ಹೇಳಿಕೆಯನ್ನ ಏನಪ್ಪಾ ಅಂತಂದ್ರ ನಾವು ವಿಜಯಪುರ ವೈದ್ಯಕೀಯ ಹೋರಾಟ ಸಮಿತಿ ಏನದ ಉಗ್ರವಾಗಿ ಖಂಡನೆ ಮಾಡ್ತೀವಿ ನಾವು ಇದನ್ನ. ಅದಕ್ಕಾಗಿ ನಿಮ್ಮ ಪ್ರತಿಕೃತಿ ದಹನವನ್ನ ನಾವು ಇವತ್ತ ಸುಟ್ಟಿದ್ದೇವೆ. ಮತ್ತು ಬರುವಂತ ದಿನಮಾನಗಳಲ್ಲಿ ನೀನು ಹೋರಾಟಗಾರ ಬಗ್ಗೆ ಇದೇ ತರನಾಗಿ ನೀನು ಮಾತಾಡುವಂತದ್ದು ಇದು ಮಾಡಿದಿ, ನೀ ನಮ್ಮನ್ನ ಏನದ ಕ್ಷಮೆ ಕೇಳಿದ್ರೆ ಹೋದ್ರೆ ಏನಪ್ಪಾ ಅಂತಂದ್ರೆ ನಿನಗೆ ಬರುವಂತ ದಿನಮಾನಗಳಲ್ಲಿ ನೀನ್ ನಮ್ಮನ್ನ ಹೆಂಗ ಯಾವ ರೀತಿಯಿಂದ ಅವಮಾನ ಇರ್ತೀಯಲ್ವ ಅದೇ ರೀತಿಯಿಂದ ನಿನಗೂ ಕೂಡ ಏನದ ನಾವು ನಗರದಲ್ಲಿ ಅವಮಾನ ಮಾಡುವಂತ ಕೆಲಸವನ್ನು ನಾವು ಹೋರಾಟ ಸಮಿತಿಯವರು ನಾವು ಮಾಡ್ತೀವಿ. ಡಾಕ್ಟರ್ MR ಗುರಿಕಾರ, ಕರ್ನಾಟಕ ವೇದಿಕೆ. ಒಂದು ಅವಹೇಳನಕಾರಿಯಾಗಿ ನಮಗ ಹೋರಾಟಗಾರರಿಗೆ ಈ ತರ ಮಾತಾಡುದು, ಇವ್ರು ಸವಾಸಕ್ಕೆ ಹೋಗಿಲ್ಲ. ನಾವು 8 ಶಾಸಕರಿಗೆ, ಅದರಲ್ಲಿ 2 ಕ್ಯಾಬಿನೆಟ್ ಸಚಿವರಿಗೆ ಕೂಡ
ಮಣ್ಣಿ ದಿನ ನಾವು ಸ್ವತಃ ಅವರ ಕಚೇರಿಗೆ ಹೋಗಿ ಇಲ್ಲ ರೀ ನಮ್ಮ ಬಿಜಾಪುರ ಜಿಲ್ಲೆಗೆ ಅನ್ಯಾಯ ಆಗ್ಲಕ್ಕ ನೀವು ಅವಕಾಶ ಕೊಡಬಾರ್ದು, ನಮ್ಮ ಎಲ್ಲರ ಮತ ಪಡೆದು ನೀವು ಆಯ್ಕೆಯಾಗಿ ಶಾಸಕರಾಗಿದ್ದೀರಿ, ಮಂತ್ರಿಗಳಾಗಿದ್ದೀರಿ, ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ, ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಜಿಲ್ಲೆ ಜನರಿಗೆ ಬಲಿ ಕೊಡಕ್ ಹೋಗ್ಬೇಡ್ರಿ, ನೀವು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕು ಅನ್ನುವಂಥದ್ದು ನಾವು ಹೋಗಿ ಅವರಿಗೆ ಕರುಣೆ ತೋರಿ ನಾವು ಮನವಿ ಸಲ್ಲಿಸಿ ಬಂದಿವು. ಆಮೇಲೆ ಅವತ್ತೇ ಸಂಜೆಕ ಈ ತರ ಪೇಮೆಂಟ್ ಗಿರಾಕಿಗಳು ಅಂತ ಹೇಳಿ ನಮಗೆ ಅವಹೇಳನಕಾರಿಯಾಗಿ ಮಾತಾಡ್ತಾರಂದ್ರೆ ಇವ್ರಿಗೆ ಯಾಕೆ ನಾವು ಬಿಡ್ಬೇಕು? ಅದಕ್ಕೆ ನಾವು ಇವತ್ತು ಇವರು ನೀವು ಮಾಡಿದ್ದು ನಮಗೆ ಕ್ಷಮೆ ಕೇಳಬೇಕು, ಯಾವುದೇ ಕಾರಣಕ್ಕ ಇಲ್ಲಾಂದ್ರೆ ನೀವು ಸಾಬೀತು ಪಡಿಸ್ಬೇಕು. ನಾವು ಯಾರ್ಯಾರು ಪೇಮೆಂಟ್ ತೊಗೊಂಡಾರ, ಎಷ್ಟೆಷ್ಟು ಪೇಮೆಂಟ್ ತೊಗೊಂಡಾರ ಅನ್ನೋದ್ರ ಬಗ್ಗೆ ಸಾಬೀತು ಪಡಿಸ್ಬೇಕು. ಆಮೇಲೆ ಜರ್ ಸಾಬೀತು ಪಡಿಸದೇ ಇದ್ರೆ ನಿಮ್ಮ ಮೇಲೆ ವೈಯಕ್ತಿಕವಾಗಿ ಪ್ರತಿಯೊಬ್ಬರು ನಾವು ಮಾನಷ್ಟು ಮೊಕದ್ದಮೆ ಹೂಡ್ಲಾರ್ದು ಬಿಡುದಿಲ್ಲ ಅನ್ನುವಂಥದ್ದನ್ನು ನಾವು ಈ ವೇದಿಕೆ ಮುಖಾಂತರ ಹೇಳಿಕ್ ಇಷ್ಟಪಡ್ತೀವಿ. ನನ್ನ ಹೆಸರು ಜಗದೇವ್ ಸೂರ್ಯವಂಶಿ, ನಾನು ಈ ಹೋರಾಟ ಸಮಿತಿಯ ನಾನೊಬ್ಬ ಪ್ರಮುಖ ಸದಸ್ಯ. ಧನ್ಯವಾದಗಳು. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.